ನಾ ಕಂಡ ಅದ್ಭುತ ಎನಿಸುವ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾದ ಹಾಡುಗಳು ಕೇಳುಗರ ಮನಸ್ಸಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕು ಅನ್ಸಂತ ಹಾಡುಗಳು ಗುರು. ಸಿನಿಮಾ ಕೂಡ ಅಷ್ಟೇ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಚೇತನ್ ಅವರು ನಟಿಸಿದ್ರೆ ಯಾವ್ದ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ 2013ರಲ್ಲಿ ತೆರೆ ಕಂಡಂತ ಸಿನಿಮಾ ರಾಜಶೇಖರ್ ಅವರು ನಿರ್ದೇಶನ ಮಾಡಿ ಚೇತನ್ ಅವರು ನಟಿಸಿ ಈ ಸಿನಿಮಾದ ರಿವ್ಯೂನ ನಾನು ಕೊಡೋದಿಕ್ಕೆ ಅಂತ ಬಂದಿದ್ದೀನಿ. ಸಿನಿಮಾ ತುಂಬಾನೇ ಅದ್ಭುತದಲ್ಲಿ ಅದ್ಭುತ ಅನ್ಸುವಂತ ಸಿನಿಮಾ. ಅಕುಲ್ ಬಾಲಾಜಿ ನಡೆಸಿಕೊಡುವ ರಿಯಾಲಿಟಿ ಶೋ ನಲ್ಲಿ ತಂದೆ ಆದ ಕನಸು ಹೊತ್ಕೊಂಡು ಸ್ಪರ್ಧಿಸ್ತಕ್ಕಂತ ನಾಯಕ. ಆ ಶೋನಲ್ಲಿ ಕೊಟ್ಟ ಒಂದು ಟಾಸ್ಕ್, ಆ ಟಾಸ್ಕ್ಗೋಸ್ಕರ ಕಾಲು ಇಲ್ಲದ ಕುಂಟನಂತೆ ರೈಲಿನಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾನೆ ನಾಯಕ. ನಾಯಕನಿಗೆ ಭಿಕ್ಷೆ ಬೇಡುವಾಗ ನಾಯಕಿ ಸಿಗ್ತಾಳೆ. ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ನಾಯಕಿ ಭಿಕ್ಷೆ ಬೇಡ್ತಾ ಇರೋ ಆ ನಾಯಕನಿಗೆ ಹಣ ಕೊಡ್ತಾಳೆ. ಸೊ ಆ ಹಣದಲ್ಲಿ ಆ ನಾಯಕ ಪೇಪರ್ ಮಾಡುವ ಹುಡುಗನಂತೆ ತೋರಿಸ್ಕೊಳ್ತಾನೆ. ಹಾಗೆ ಪೇಪರ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ನಾಯಕ ಇನ್ನೇನು ತನ್ನ ಪ್ರೀತಿಯ ವಿಷಯನ ನಾಯಕಿಗೆ ಹೇಳ್ಕೊಬೇಕು ಅನ್ನೋಷ್ಟರಲ್ಲಿ ನಾಯಕಿ ಕುಂಟಿ ಎಂಬ ವಿಷಯ ನಾಯಕನಿಗೆ ಗೊತ್ತಾಗ್ತೈತೆ. ಆದರೂ ತನ್ನ ಪ್ರೀತಿ ತಿಳಿಸಿ ಇಬ್ಬರು ಮದ್ವೆ ಕೂಡ ಆಗ್ತಾರೆ. ಒಂದು ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡು ನಾಯಕ ನಾಯಕಿ ಸುಖವಾಗಿಯೇ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ನಾಯಕನಿಗೆ ನಾಯಕಿ ಎಲ್ಲರಂತೆ ಓಡಾಡಬೇಕು ಎಂಬ ಆಸೆಯಿಂದ ಡಾಕ್ಟರ್ ಬಳಿ ನಾಯಕಿಗೆ ಕಾಲು ಬರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಪಡೆಯೋದಕ್ಕೆ ಹೋಗ್ತಾನೆ. ಕೊನೆಗೆ ಒಬ್ಬ ಡಾಕ್ಟರ್ ಸರ್ಜರಿ ಮಾಡುವ ಮೂಲಕ ಕಾಲ್ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನಾಯಕಿಯ ಪೂರ್ತಿ ದೇಹ ಸ್ಕ್ಯಾನ್ ಮಾಡಬೇಕು ಅಂತ ಡಾಕ್ಟರ್ ತಿಳಿಸ್ತಾರೆ. ಅದಕ್ಕೆ ನಾಯಕಿ ಒಪ್ಪದೇ ಇದ್ದಾಗ ನಾಯಕ ಬಲವಂತವಾಗಿ ಒಪ್ಪಿಸ್ತಾನೆ. ಆಗ ನಾಯಕನ ಬಲವಂತಕ್ಕೆ ನಾಯಕಿ ಒಪ್ಕೊಂಡು ಸ್ಕ್ಯಾನ್ಗೆ ಹೋಗ್ತಾಳೆ. ಆದ್ರೆ ಆ ಡಾಕ್ಟರ್ ನಾಯಕಿಯ ನಗ್ನ ವಿಡಿಯೋ ಮಾಡಿ ಅದನ್ನು ಅಂತರ್ಜಾಲದಲ್ಲಿ ಬಿಡುವುದಕ್ಕೆ ನಾಯಕಿ ಮೊಬೈಲ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇರ್ತಾನೆ. ವಿಷಯ ನಾಯಕನಿಗೆ ಗೊತ್ತಾಗುತ್ತೆ. ನಾಯಕಿಯಂತೆ ಮೆಸೇಜ್ ಮಾಡಿ ಡಾಕ್ಟರ್ನ ಮನೆಗೆ ಕರ್ಸ್ಕೊಂಡು ಕೊಲೆ ಮಾಡ್ತಾನೆ. ನಾಯಕ ಮಾಡುವ ಒಂದು ಕೊಲೆ, ಆದರೆ ಪೊಲೀಸರು ಕ್ಲಿಯರ್ ಆಗದಂತೆ ಸುಮಾರು ಕೊಲೆಗಳನ್ನ ನಾಯಕನ ಮೇಲೆ ಹಾಕ್ಬಿಡ್ತಾರೆ. ಆದರೆ ನಾಯಕನ ಕತೆ ಕೇಳಿದ ಒಬ್ಬ ಪ್ರಾಮಾಣಿಕ ಪೊಲೀಸ್ ಇವನು ನಿರಪರಾಧಿ ಎಂದು ಪ್ರೂವ್ ಮಾಡಲು ಪ್ರಯತ್ನಿಸ್ತಾರೆ. ಕೊನೆಗೆ ನಾಯಕಿ ಎಲ್ಲಾದ್ರೂ ದೂರ ಹೋಗಿ ಬದುಕೋಣ ಪೊಲೀಸರು ಎಂದ್ಕೊಂತ ಇರ್ಬೇಕಾದ್ರೆ ಗುಂಡೇಟ್ಗೆ ಬಲಿ ಆಗ್ತಾನೆ ನಾಯಕ. ಈ ಸಿನಿಮಾ ನೋಡಿದವರ ಮನಸ್ಸಲ್ಲಿ ಇದು ಚಿರಕಾಲ ಉಳಿತಕ್ಕಂತ ಒಂದು ಪ್ರೇಮ ಅಂತಕ್ಕಂಥ ಸಿನಿಮಾ. ನೀವು ಈ ಸಿನಿಮಾ ನೋಡಿದ್ರೆ ಹೇಗಿದೆ ಅಂತ ತಿಳಿಸಿ ಗುರು. ನಿಜಕ್ಕೂ ಈ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಯಾಕಂದ್ರೆ ಕುಂಟಿ ಅಂತ ಗೊತ್ತಿದ್ರು ಆ ನಾಯಕ ಅವಳನ್ನ ಮದ್ವೆ ಆಗ್ತಾನೆ. ಮದ್ವೆ ಆಗಿ ಸುಖ ಸಂಸಾರ ಮಾಡ್ತಾ ಇರ್ತಾನೆ. ಆಗ ಅವಳು ಕೆಲ್ಸಕ್ಕೆ ಸೇರ್ತಾಳೆ. ಕೆಲ್ಸಕ್ಕೆ ಸೇರಿದಾಗ ಅವಳನ್ನ ಲಿಫ್ಟ್ ಇಲ್ಲ ಅಂದ್ರೂ ಆ ಕೆಲ್ಸಕ್ಕೆ ಅವಳನ್ನ ಸೇರ್ಲೇಬೇಕು ಅಂತ ಅನ್ಕೊಂಡು ಆ ಕಂಪ್ನಿಯಲ್ಲಿ ಮಾತಾಡಿ ಕೆಲಸ ಕೊಡಿಸ್ತಾನೆ. ಆದ್ರೆ ಹೇಗ್ ಹೋಗೋದು ಲಿಫ್ಟ್ ಇಲ್ದೆ ಅಂತ ಡಿಸೈಡ್ ಮಾಡಿದಾಗ ಮೆಟ್ಲ ಮೇಲೆ ಅವಳು ಹೋಗೋಕ್ಕಾಗದೆ ಇದ್ದಾಗ ಅವನೇ ಡೈಲಿ ಬೆಳಗ್ಗೆ ಸಂಜೆ ಅವಳನ್ನ ಎತ್ಕೊಂಡೋಗಿ ಎತ್ಕೊಂಡ್ ಬರ್ತಾ ಇರ್ತಾನೆ. ಸೊ ಮೆಟ್ಲ ಮೇಲೆ. ಸೊ ಈಗಿರ್ಬೇಕಾದ್ರೆ ಈ ತರ ಎಲ್ಲ ಡಾಕ್ಟರ್ ಮಾಡಿದಾಗ ಅವನು ಡಾಕ್ಟರ್ನ ಕೊಲೆ ಮಾಡ್ಬೇಕಾದ ಪರಿಸ್ಥಿತಿ ಬರ್ತೈತೆ. ಆದ್ರೆ ಕೊಲೆ ಮಾಡಿ ಅವನು ಜೈಲ್ಗೆ ಹೋದಾಗ ಅವಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸು ತುಂಬಾನೇ ಹಾರ್ಟ್ ಟಚ್ ಆಗುತ್ತೆ, ಕಣ್ಣೀರ್ ಬರ್ಸುತ್ತೆ ನೋಡೋರ್ಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗಶೇಖರ್ ಅವರು. ಚೇತನ್ ಮತ್ತೆ ಸಿಂಧು ಮೆನನ್ ಮಾಡಿರ್ತಕ್ಕಂಥ ಸಿನಿಮಾ ನಿಜಕ್ಕೂ ತುಂಬಾನೇ ಹಿಟ್ ಆಗುತ್ತೆ, ಭರ್ಜರಿ ಹಿಟ್ ಆಗುತ್ತೆ, ಸಖತ್ ಹಣ ಮಾಡುತ್ತೆ, ಹೆಸರು ಮಾಡುತ್ತೆ. ನಾಗಶೇಖರ್ಗೆ ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸಿನಿಮಾ. ಆ ಲೆವೆಲ್ಗೆ ಕ್ರೇಜ್ ಔಟ್ ಹಾಕುತ್ತೆ. ಈ ಸಿನಿಮಾದ ಹಾಡುಗಳು ಒಂದೊಂದು ಹಾಡುಗಳು ಅದ್ಭುತ ಅಂತ ಹೇಳ್ಬೋದು. ಎಲ್ಲ ಹಾಡುಗಳು ತುಂಬಾನೇ ಅದ್ಭುತವಾಗಿದೆ. ನಿಜವಾಗ್ಲೂ ಈಗಲೂ ನಿಮ್ಗೆ ಸಿನಿಮಾ ನೋಡ್ಬೇಕು ಅನ್ನೋ ಆಸೆ ಇದ್ರೆ ನೋಡಿ, ಹೇಗಿದೆ ಸಿನಿಮಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.